ಕನ್ನಡದಲ್ಲಿ ಅತಿ ದೊಡ್ಡ ಬಿಗ್ ಬಾಸ್ ಸ್ಪರ್ಧಿಯಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕನ್ನಡದಲ್ಲಿ ಅತಿ ದೊಡ್ಡ ಬಿಗ್ ಬಾಸ್ ಸ್ಪರ್ಧಿಯಾಗಿ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಕೂಡ ಇರ್ಬೋದು. ಇನ್ನು ಬಿಗ್ ಬಾಸ್ ಸೀಸನ್ 5ರಲ್ಲಿ ಕಾಣಿಸ್ಕೊಂಡಿದ್ದಂಥ ಇವರು ಅತಿ ದೊಡ್ಡ ಮಟ್ಟಿಗೆ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಡುವ ಮಟ್ಟಿಗೆ ಕೂಡ ಬೆಳೆದಿದ್ರು ಅಂತಲೇ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಒಂದು ಸಿನಿಮಾಗಳು ಕೂಡ ಅಭಿನಯ ಮಾಡಿದ್ರು. ಮಾಡಲಿಂಗ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಕೂಡ ಮಾಡಿದ್ರು. ಮತ್ತು ಬಿಗ್ ಬಾಸ್ ಸೀಸನ್ 4ರಲ್ಲಿ ಸುಮಾರು 75 ದಿನಗಳ ಕಾಲ ಶ್ರಾವ್ಯ ಕೂಡ ಮಾಡಿದ್ರು. ಈ ನಟಿ ಬೇರೆ ಯಾರೂ ಅಲ್ಲ, ಕನ್ನಡದ ಅತಿ ಮುದ್ದಾಗಿದ್ದಂಥ ನಟಿ ಜಯಶ್ರೀ ರಾಮಯ್ಯ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕೂಡ ಹೆಸರು ಕೂಡ ಮಾಡಿಕೊಂಡ್ರು ಈ ಕಲಾವಿದ ನಟಿ ಅಂತ ಹೇಳ್ಬೋದು. ಆದರೆ ಈ ನಟಿ ಈ ರೀತಿ ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಇದನ್ನು ಹೇಳಲಾಗ್ತದೆ ಸ್ನೇಹಿತರೆ. ಇನ್ನು ಇತ್ತೀಚೆಗೆ ಮಾಡ್ಕೊಂಡಿದ್ದು ಸಾಕಷ್ಟು ಸಾಲಗಳಿಂದಾಗಿ ಮತ್ತು ಕೊರೋನಾ ಲಾಕ್ಡೌನ್ ಆದ ನಂತರ ಅದು ಸಂಪೂರ್ಣವಾಗಿ ಅವರಿಗೆ ಅವಕಾಶಗಳು ಕೂಡ ಕೊರತೆ ಉಂಟಾಗಿ ಯಾರೂ ಸಹ ಅವ್ರಿಗೆ ಅವಕಾಶ ಕೂಡ ಕೊಡ್ತಿಲ್ಲ ಅಂತ ಹೇಳಲಾಗುತ್ತೆ. ಮತ್ತು ಸಾಕಷ್ಟು ಕಮಿಟ್ಮೆಂಟ್ಗಳು ಕೂಡ ಮಾಡಿಕೊಂಡಿದ್ದರು. ಇದನ್ನು ತೀರಿಸಲಾಗದೆ ಇತ್ತೀಚೆಗೆ ವೃದ್ಧಾಶ್ರಮ ಕೂಡ ಸೇರಿಕೊಂಡಿದ್ದರು. ಸದ್ಯ ಅಲ್ಲೂ ಕೂಡ ಎಲ್ಲ ಸಾಲಗಾರರು ಕೇಳೋದನ್ನು ನೋಡಿ ಆತ್ಮಹತ್ಯೆಗೆ ಶರಣಾದರು ಅಂತ ಸಹ